ದಯಾನಂದ್ ಹಾಗೂ IPS ಅಧಿಕಾರಿಗಳ ಅಮಾನತು ವಿಚಾರ ಇದೆಯಲ್ಲ, 5 ಜನ ಟೋಟಲ್ ಆಗಿ ಅಧಿಕಾರಿಗಳು. ಸೊ ಇಂಡಿಯನ್ ಪೊಲೀಸ್ ಫೌಂಡೇಶನ್ ನಿಂದ ಸಿಎಂಗೊಂದು ಪತ್ರ ಹೋಗಿದೆ. ನಿವೃತ್ತ IPS ಅಧಿಕಾರಿಗಳಿಂದ ಸಿಎಂಗೆ ಲೆಟರ್ ರವಾನೆ ಆಗಿರೋದ್ರ ಡೀಟೇಲ್ಸ್ ಇದು. ಘಟನೆ ಬಗ್ಗೆ ಒಂದಷ್ಟು ಅಂಶಗಳನ್ನ ಉಲ್ಲೇಖಿಸಿ ಪತ್ರ ಬರೆದಿದ್ದಾರಂತೆ. ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಲೆಟರ್ ಕೂಡ ಲಭ್ಯ ಆಗಿದೆ. ಪತ್ರದ ಸಾರಾಂಶ ಏನು, ಏನೇನು ಹೇಳಿದ್ದಾರೆ, ಆಗ್ರಹ ಏನು, ಇವ್ರದೆಲ್ಲ ನೋಡ್ತಾ ಹೋಗೋಣ. ಒಂದು ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಎಳ್ದಂಗೆ ಆಗಿದೆ ಈ 5 ಅಧಿಕಾರಿಗಳ ತಲೆದಂಡ ವಿಚಾರ ಅನ್ನೋ ಬೆನ್ನಲ್ಲೇ ನಿವೃತ್ತ IPS ಅಧಿಕಾರಿಗಳ ತಂಡವೊಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಲೆಟರ್ ಅನ್ನು ಬರೆದಿದ್ದಾರೆ. ಅದರಲ್ಲಿ RCBಯಿಂದ ಆಹ್ವಾನ ವಿಚಾರ ಇರ್ಬೋದು, ವಿದೇಶಿ ಹಾಗೂ ದೇಶಿ ಆಟಗಾರರು ಹೋಗ್ಬಿಡ್ತಾರೆ ಅನ್ನೋ ಕಾರಣಕ್ಕಿರ್ಬೋದು, ಆತುರವಾಗಿ ಕಾರ್ಯಕ್ರಮ ಮಾಡಿದ್ರ ಬಗ್ಗೆ ಇರ್ಬೋದು, ಎಲ್ಲದರ ಬಗ್ಗೆ ವಿವರಿಸಿದ್ದಾರೆ. ಆಮೇಲೆ ಈ ಅಮಾನತು ಆದೇಶವನ್ನು ರದ್ದುಗೊಳಿಸಬೇಕು, ತಪ್ಪಿರೋದು ಸರ್ಕಾರದ್ದು, ತಪ್ಪಿರೋದು ಮ್ಯಾನೇಜ್ಮೆಂಟು, ತಪ್ಪಿರೋದು KSEದು ಅನ್ನೋದನ್ನ ಇವರು ಮನವರಿಕೆ ಮಾಡಿಕೊಡೋದಕ್ಕೆ ಮುಂದಾಗಿದ್ದಾರೆ. ನಿಮ್ಗೆ ಅದರದ್ದು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾವು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀವಿ, ಏನೇನು ಅಂಶಗಳು ಇದ್ದಾವೆ ಅದರಲ್ಲಿ ಅಂತ ಹೇಳಿ. ಸೊ ಟಿಕೆಟ್ ಹಂಚಿಕೆ ಬಗ್ಗೆ ಸಾಕಷ್ಟು ಗೊಂದಲಗಳು RCB ಟ್ವಿಟರ್ ಖಾತೆಯಿಂದ ಹೊರಬಿತ್ತು, ಫೇಸ್ಬುಕ್ ಖಾತೆಯಿಂದ ಹೊರಬಿದ್ದಿತ್ತು ಅನ್ನೋದನ್ನು ಹೇಳಿದ್ದಾರೆ ಅವರು. ಆಮೇಲೆ ಪೊಲೀಸ್ ಇಲಾಖೆ ಬಂದೋಬಸ್ತ್ ಮಾಡ್ಕೊಳ್ಳೋದಕ್ಕೆ ತುಂಬ ಶಾರ್ಟ್ ಪೀರಿಯಡ್ ಟೈಮ್ ಇತ್ತು ಅನ್ನೋದನ್ನ ಕೂಡ ಹೇಳಿದ್ದಾರೆ. ಮುಂದುವರಿಸ್ತೀವಿ, ನಾವು ಹೇಳ್ತೀವಿ ಅದರಲ್ಲಿ ಏನೇನಿದೆ ಅಂತ. RCB ಮ್ಯಾನೇಜ್ಮೆಂಟ್ ಫಸ್ಟ್ ಪೋಸ್ಟ್ ಮಾಡಿದ್ರಲ್ಲೇ ಫ್ಯಾನ್ಸ್ ಸೇರಿದ್ದು. ಬೆಳಗ್ಗೆ 7 ಗಂಟೆಗೆ ಪೋಸ್ಟ್ ಹಾಕ್ಬಿಟ್ಟಿದ್ರು ಅವರು, ವಿಕ್ಟ್ರಿ ಪರೇಡ್ ಅಂತ. ಪೊಲೀಸ್ ಇಲಾಖೆಗೆ ಬಂದೋಬಸ್ತ್ ಮಾಡ್ಕೊಳ್ಳೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ, ಆದರೂ ಬಂದೋಬಸ್ತನ್ನು ಮಾಡಿಕೊಂಡ್ರು. ಆಮೇಲೆ 2 ಕಿಲೋಮೀಟರ್ ಅಂತರದಲ್ಲಿ 2 ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಇದರಿಂದ ಊಹೆಗೂ ಮೀರಿದ ಜನ ಕಾರ್ಯಕ್ರಮಕ್ಕೆ ಬಂದ್ರು. ಹೀಗಾಗಿ ಪೊಲೀಸರಿಗೆ ಬಂದೋಬಸ್ತ್ ಕೊಡೋದು ಕಷ್ಟ ಆಯಿತು. ಅಧಿಕಾರಿಗಳ ಅಮಾನತು ಆದೇಶವನ್ನ, ಇದೆಲ್ಲ ಅಂಶಗಳನ್ನ ಪರಿಗಣಿಸಿ ವಾಪಸ್ ಪಡಿಬೇಕು, ರದ್ದುಗೊಳಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಮನವಿ ಅನ್ನೋದಕ್ಕಿಂತ ಇದು ಆಕ್ಷೇಪದ ಪತ್ರ. ಸರ್ಕಾರದ ನಿರ್ಧಾರಕ್ಕೆ ನಮ್ಮ ಆಕ್ಷೇಪ ಇದೆ ಅನ್ನೋದನ್ನ ನಿವೃತ್ತ IPS ಅಧಿಕಾರಿಗಳು ಸರ್ಕಾರಕ್ಕೆ ಹೇಳಿರೋ ಪತ್ರ, ಆಕ್ಷೇಪದ ಪತ್ರ ಇದು. ಸೊ ಅದರಲ್ಲಿ ತುಂಬ ವಿಚಾರಗಳನ್ನು ಹೇಳಿದ್ದಾರೆ ಅವರು. ಆಲ್ರೆಡಿ ಈಗ ಪಬ್ಲಿಕ್ ಡೊಮೈನಲ್ಲಿ ಏನೇನು ಅಂಶಗಳಿದೆಯೋ ಅದನ್ನೆಲ್ಲ ವಿವರಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ, ಮತ್ತೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮುರಳಿ. ಈಗ ಈ ಆಕ್ಷೇಪದ ಪತ್ರಕ್ಕೆ ಸರ್ಕಾರ ಮಣೆ ಹಾಕುತ್ತಾ ಅನ್ನೋದು ಪ್ರಶ್ನೆ. ಈಗ ಆಲ್ರೆಡಿ ಸಾರ್ವಜನಿಕರಿಂದ ಕೂಡ ಒಂದು ಪ್ರೆಷರ್ ಬಿಲ್ಡ್ ಆಗ್ತಿದೆ, 5 ಅಧಿಕಾರಿಗಳ ಅಮಾನತು ಆದೇಶವನ್ನು ರದ್ದು ಮಾಡಬೇಕು, ಪುನರ್ ಪರಿಶೀಲನೆ ಮಾಡಬೇಕು ಅಂತ. ಸೊ ಸರ್ಕಾರದ ಚಿಂತನೆ ಏನು? ಈಗ ಪೊಲೀಸ್ ಫೌಂಡೇಶನ್ನಿಂದ ಬಂದಿರೋ ಪತ್ರ ಇನ್ನೆಷ್ಟು ಮುಜುಗರ ಕಾರಣ ಆಗ್ಬೋದು ಅಂತ. ಮಮತಾ, ಯಾಕೆಂದ್ರೆ IPS ನಿವೃತ್ತ ಅಧಿಕಾರಿಗಳು ಈಗಾಗಲೇ ಒಂದು ಬಹಿರಂಗ ಪತ್ರವನ್ನು ಬರೆದಿರುವಂಥದ್ದು. ಬಹಿರಂಗ ಪತ್ರ ಬರೆದಂಥ ಸಂದರ್ಭದಲ್ಲಿ RCB ಮ್ಯಾನೇಜ್ಮೆಂಟ್ ಇರ್ಬೋದು, DNA ಅವರು ಇರ್ಬೋದು, ಮತ್ತು KSEA ಮತ್ತು ಸರ್ಕಾರ ಮಾಡಿದಂಥ ಎಡವಟ್ಟುಗಳೇನಿತ್ತು ಆ ಎಡವಟ್ಟುಗಳನ್ನು ತೋರಿಸುವಂಥ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಸಾರ್ವಜನಿಕವಾಗಿ ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ, ಸರ್ಕಾರ ಮತ್ತು ಮ್ಯಾನೇಜ್ಮೆಂಟ್ನವರು ಯಾವ್ಯಾವ ರೀತಿಯ ಸಮಸ್ಯೆಗಳನ್ನು ಮಾಡಿಕೊಂಡ್ರು, ಅದಾದ ನಂತರ ತಮ್ಮ ಸಮಸ್ಯೆಗಳನ್ನು ಮರೆಮಾಚಲಿಕ್ಕೆ ಮತ್ತು ತಮ್ಮ ಮೇಲೆ ಬರುವಂಥ ಏನು ಆರೋಪಗಳೇನಿತ್ತು ಆರೋಪಗಳನ್ನು ಕೂಡ ಸಂಪೂರ್ಣವಾಗಿ ಪೊಲೀಸರ ಮೇಲೆ ಹೊತ್ತಾಕುವಂಥ ಒಂದಷ್ಟು ಕೆಲಸಗಳನ್ನು ಮಾಡಿದ್ರು. ಕೇವಲ 1 ಕಿಲೋಮೀಟರ್ ಅಂತರದಲ್ಲೇ ಇಷ್ಟು ದೊಡ್ಡ ಕಾರ್ಯಕ್ರಮಗಳನ್ನು, ಅಂದರೆ 2 ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ರೆ 2 ಕಡೆಯಲ್ಲೂ ಕೂಡ ಪೊಲೀಸ್ ಬಂದೋಬಸ್ತನ್ನು ಮಾಡ್ಕೊಳ್ಳುವಂಥದ್ದು ಅಸಾಧ್ಯವಾದ ಮಾತು. ಯಾಕೆಂದರೆ HALನಲ್ಲಿ ಪೊಲೀಸ್ ಬಂದೋಬಸ್ತನ್ನು ಮಾಡ್ಕೊಳ್ಬೇಕಾಯಿತು, ತಾಜ್ ವೆಸ್ಟ್ ಎಂಡಲ್ಲಿ ಮಾಡಬೇಕಿತ್ತು, ಅದಾದ ನಂತರ ವಿಧಾನಸೌಧ, ಅದಾದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂ, ಈ 4 ಕಡೆಯಲ್ಲೂ ಕೂಡ ಏಕಕಾಲದಲ್ಲಿ, ಅಂದರೆ ಒಂದೇ ಡ್ಯೂರೇಷನಲ್ಲಿ 1:30ರಿಂದ ಹಿಡಿದು ಸಂಜೆ 6 ಗಂಟೆ ತನಕ ಎಲ್ಲ ಕಡೆಯಲ್ಲೂ ಕೂಡ ಪೊಲೀಸ್ ಬಂದೋಬಸ್ತನ್ನು ಮಾಡ್ಕೊಳ್ಳುವಂಥದ್ದು ಸೂಕ್ತ ಆಗಿರಲಿಲ್ಲ ಮತ್ತು ಅದು ಸರಿಯಾಗಿರಲಿಲ್ಲ ಅನ್ನೋದ್ರ ಬಗ್ಗೆ ಕೂಡ ವಿಚಾರ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಬಹಿರಂಗ ಪತ್ರವನ್ನು ಬರೆದಿದ್ದಾರೆ. ಆದರೆ ಸರ್ಕಾರ ಈಗಲೂ ಕೂಡ ಬೆಟ್ಮಾರ್ ತೋರಿಸ್ತಾ ಇರುವಂಥದ್ದು ಪೊಲೀಸ್ ಅಧಿಕಾರಿಗಳಿಗೆ ವಿರುದ್ಧವಾಗಿ. ಆದರೆ ಪೊಲೀಸ್ ಅಧಿಕಾರಿಗಳ ಏನು ಸಸ್ಪೆನ್ಷನ್ ಏನಿದೆ, ಸಸ್ಪೆನ್ಷನ್ ರಿವೋಕ್ ಮಾಡುವಂಥದ್ದು ಇರ್ಬೋದು ಅಥವಾ ಪುನರ್ ಪರಿಶೀಲನೆಯನ್ನು ಮಾಡುವಂಥದ್ದು ಇರ್ಬೋದು, ಇದು ಸದ್ಯಕ್ಕೆ ಅಸಾಧ್ಯವಾದ ಮಾತು ಸರ್ಕಾರದ ಮಟ್ಟದಲ್ಲಿ. ಆ ರೀತಿ ಏನಾದರೂ ಪುನರ್ ಪರಿಶೀಲನೆ ಅಥವಾ ಅದನ್ನು ರದ್ದು ಮಾಡೋದು ಏನಾದರೂ ಆದರೆ ಪೊಲೀಸ್, ಅಂದರೆ ಸರ್ಕಾರವೇ ಸಂಪೂರ್ಣವಾಗಿ ತನ್ನ ತಪ್ಪನ್ನು ಒಪ್ಕೊಂಡಂತೆ ಆಗುತ್ತೆ, ತನ್ನ ಮೇಲಿದ್ದಂಥ ಆರೋಪಗಳೇನಿತ್ತು ಆರೋಪಗಳನ್ನು ತಾನೇ ಒಪ್ಕೊಂಡಂಗೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಆ ರೀತಿಯ ಸಾಧ್ಯತೆಗಳನ್ನು ತೀರಾ ಅಲ್ಲಗೆಳಿಬಹುದು. ಸದ್ಯಕ್ಕೆ ಆ ರೀತಿಯ ಸಾಧ್ಯತೆಗಳು ಈಗ ಸದ್ಯಕ್ಕೆ ಇನ್ನು ಸರ್ಕಾರದ ವಲಯದಲ್ಲಿ ಇಲ್ಲ. ಅಂದರೆ ಪೊಲೀಸರು ಮತ್ತು ಸಾರ್ವಜನಿಕರು ಒತ್ತಡ ಹೇರ್ತಾ ಇರೋ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಸರ್ಕಾರ ಮುಜುಗರ ಸಿಲುಕಿರುವಂಥದ್ದು. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುರಳಿ.